Students, coming to numerical parts of chapter solution, as I already told in the last class, it is a very important question, that is calculation of molecular mass of solute based on colligative property. So you learnt 4 colligative properties, right? Relative lowering of vapor pressure, elevation of boiling point, depression of freezing point and osmotic pressure. ಸೊ ಆ 4 ಕಾನ್ಸೆಪ್ಟ್ಸಲ್ಲೂ ನಿಮಗೆ ಏನಾಗಿದೆ, ಫೈನಲಿ ಯು ಗಾಟ್ ದ ಎಕ್ಸ್ಪ್ರೆಷನ್ ದಟ್ ಈಸ್ M2, ರೈಟ್. ಸೊ ಮಾಲಿಕ್ಯುಲರ್ ಮಾಸ್ ಆರ್ ಮೋಲಾರ್ ಮಾಸ್ ಆಫ್ ಸಲ್ಯೂಟ್ ನಮಗೆ ಅದ್ರದ್ದು ಫಾರ್ಮುಲಾ ನಾವು ಡಿರೈವ್ ಮಾಡಿದ್ದು. ಸೊ ಡೈರೆಕ್ಟಾಗಿ ನಮಗೇನಂತಂದರೆ ಆ ಫಾರ್ಮುಲಾನ ಯೂಸ್ ಮಾಡಿ ಮಾಲಿಕ್ಯುಲರ್ ಮಾಸ್ ಫೈಂಡ್ ಔಟ್ ಮಾಡ್ತೀವಿ, ಓಕೆನಾ. ಸೊ ವೆರಿ ಇಂಪಾರ್ಟೆಂಟ್, 100% ಪಕ್ಕಾ ಕ್ವಶನ್ ಫಾರ್ 3 marks, ಓಕೆನಾ. ಸೊ coming to first problem, the vapor pressure of pure benzene at a certain temperature is 0.850 bar. A non-volatile non-electrolyte solid weighing 0.5 gram when added to 39 gram of benzene, given the molecular mass or molar mass 78 gram per mole. Vapor pressure of the solution then is 0.845 bar. ವಾಟ್ ಈಸ್ ದ ಮೋಲಾರ್ ಮಾಸ್ ಆಫ್ ದ ಸಾಲಿಡ್, ಓಕೆನಾ. ಸೊ ಡೈರೆಕ್ಟಾಗಿ ನಿಮಗೆ ಎಲ್ಲದರಲ್ಲೂ ಅಷ್ಟೇ ಈ 4 ಕಾಲಿಗೇಟಿವ್ ಪ್ರಾಪರ್ಟೀಸ್ನಲ್ಲಿ ಡೈರೆಕ್ಟಾಗಿ ನಿಮಗೆ ಗಿವನ್ ಡೇಟಾ ಬರ್ಕೊಳ್ತೀರಾ, ಡೈರೆಕ್ಟ್ ಫಾರ್ಮುಲಾ ಬರೆದು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಓಕೆನಾ. ಸೊ 3 marks ಇರ್ತದೆ. ಸೊ ಹಿಯರ್ ದ ಗಿವನ್ ಕ್ವಾಂಟಿಟಿ, ದಟ್ ಈಸ್ ಗಿವನ್ ಡೇಟಾ ಏನು, so firstly we have 0.850 bar, okay na. So that is P1 naught 0.850 bar. ಏನು P1 naught ಅಂತಂದರೆ, so P1 naught refers to the vapor pressure of pure solvent, ಓಕೆನಾ. ಸೊ ನಾಟ್ ಅಂತ ರೆಪ್ರೆಸೆಂಟ್ ಮಾಡೋದು ನಿಮಗೆ ಸಾಲ್ವೆಂಟ್ ಅಂತ ನೆನಪಿರಲಿ, ಓಕೆನಾ. ಪ್ಯೂರ್ ಸಾಲ್ವೆಂಟ್ ಅಂತ ಹೇಳಿ. ನೆಕ್ಸ್ಟು ಎ ನಾನ್ ವಾಲಟೈಲ್ ನಾನ್ ಎಲೆಕ್ಟ್ರೋಲೈಟ್ ಸಾಲಿಡ್ ವೇಯಿಂಗ್, so that is W2 given 0.5 gram, okay na. Next is added to 39 gram of benzene, ಆಯಿತಾ. ಸೊ ಇಲ್ಲಿ ಬೆನ್ಝೀನ್ ಬಂದು ಸಾಲ್ವೆಂಟ್, ಓಕೆನಾ. ಸೊ ವೆಯ್ಟ್ ಆಫ್ ಸಾಲ್ವೆಂಟ್ ದಟ್ ಈಸ್ 39 gram, ಓಕೆನಾ. ಸೊ W2 refers to weight of solute, W1 refers to weight of solvent. As I already told, 1 refers to solvent and 2 refers to solute, ಓಕೆನಾ. ಇದು ಏನು ಇಡೀ ಚಾಪ್ಟರಲ್ಲಿ ಯಾವುದು ಚೇಂಜಸ್ ಆಗಲ್ಲ, ಕ್ಲಿಯರ್. ಸೊ W1 is equal to 39 gram. Then we have pressure, that is P1, vapor pressure of a solution then is means change, solution ಆದಮೇಲೆ, so that is 0.845, okay na. So we have to find out the M2. Then M1 given, so molecular mass, molar mass of benzene, that is molar mass of solvent, that is benzene, 78 gram per mole, ಓಕೆನಾ. ಸೊ ನೀಟಾಗಿ ಗಿವನ್ ಡೇಟಾ ಏನಿದೆ ಅದನ್ನು ನೀವು ಬರ್ಕೊಂಡು ಡೈರೆಕ್ಟ್ ಫಾರ್ಮುಲಾ ಬರೆದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ ದಿ ಆನ್ಸರ್, ಓಕೆನಾ. ಸೊ ಇದರಲ್ಲಿ ನಮಗೆ ಡೇಟಾ ವೈಸ್ ನೋಡಿದಾಗ ದಿಸ್ ಈಸ್ ಎ ಕಾಲಿಗೇಟಿವ್ ಪ್ರಾಪರ್ಟಿ, ದಟ್ ಈಸ್ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್, ರೈಟ್. ಸೊ ಫಸ್ಟ್ ಕಾಲಿಗೇಟಿವ್ ಪ್ರಾಪರ್ಟಿ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಮೀನ್ಸ್ ಗಿವನ್ ಡೇಟಾ ನೋಡಿ ನಿಮಗೆ ಗೊತ್ತಾಗ್ತದೆ. ಇನ್ ಕೇಸ್ ಬಾಯ್ಲಿಂಗ್ ಪಾಯಿಂಟ್ ಇದ್ದರೆ ಅಥವಾ ಫ್ರೀಸಿಂಗ್ ಪಾಯಿಂಟ್ ಇದ್ದಾಗ ನಾವು ಬೇರೆ ಫಾರ್ಮುಲಾ ಯೂಸ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ನಮಗೆ P1 ನಾಟ್ ಅಥವಾ ಟು ಸೇ ವೇಪರ್ ಪ್ರೆಷರ್ ಅಂತ ಬಂದ ತಕ್ಷಣ ದಟ್ ಈಸ್ ಫಸ್ಟ್ ಕಾಲಿಗೇಟಿವ್ ಪ್ರಾಪರ್ಟಿ, ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ಸೊ ವಿ ನೋ ದ expression, we know that P1 naught minus P1 divided by P1 naught is equal to W2 M1 divided by W1 M2, ರೈಟ್. ಸೊ ನಮಗೆ ಇದು ಎಕ್ಸ್ಪ್ರೆಷನ್ ಕೊಟ್ಟಿರೋದು. ಇಲ್ಲಿ ನಮಗೇನಾಗಿದೆ ಅಂದರೆ ದಿಸ್ ಈಸ್ ನಥಿಂಗ್ ಬಟ್ ದಿ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ಸಮ್ಟೈಮ್ಸ್ ದೇ ವಿಲ್ ಗಿವ್ ದಿ ಡೈರೆಕ್ಟ್ ವ್ಯಾಲ್ಯೂ, ಓಕೆನಾ. ಅಕಸ್ಮಾತ್ ಅದು ಕೊಟ್ಟಿಲ್ಲ ಅಂತಂದರೆ ಈ ರೀತಿ ನಮಗೆ ಪ್ಯೂರ್ ಸಾಲ್ವೆಂಟು ಮತ್ತು ಸೊಲ್ಯೂಷನ್ ಅದರದ್ದು ವೇಪರ್ ಪ್ರೆಷರ್ ಕೊಟ್ಟಿರ್ತಾರೆ, ಸೊ ದಟ್ ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ಆ್ಯಂಡ್ ಗೆಟ್ ದಿ ಆನ್ಸರ್, ಓಕೆನಾ. ಸೊ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಈಸ್ 0.850 ಮೈನಸ್ 0.845 ಡಿವೈಡೆಡ್ ಬೈ 0.850 is equal to W2 0.5, M1 78 divided by W1 39 into M2, ಓಕೆನಾ. ಸೊ ಸಾಲ್ವ್ ಮಾಡಿ,
ಇದಿಷ್ಟನ್ನು ಸಾಲ್ವ್ ಮಾಡಿದಾಗ ವಿ ಆರ್ ಗೋಯಿಂಗ್ ಟು ಗೆಟ್ 0.00588 ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ m2 ಬರುತ್ತೆ. ಓಕೆನಾ, 0.5 ಇಂಟು 78 ಡಿವೈಡೆಡ್ ಬೈ 39 ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್ 1 ಡಿವೈಡೆಡ್ ಬೈ m2. ಸೊ m2 ಇಸ್ ಈಕ್ವಲ್ ಟು ರೆಸಿಪ್ರೋಕಲ್ ಮಾಡ್ತೀರಾ, ದಟ್ ಈಸ್ 170 ಗ್ರಾಮ್ ಪರ್ ಮೋಲ್. ಓಕೆನಾ, so molecular mass or molar mass of solute is equal to 170 gram per mole. So unit is gram per mole. That is very important, you have to write. Okay na, so first to given data barkoltira, then we know that the formula and then direct substitute ಮಾಡಿ finally you are going to get the answer. Okay na, so ಇಷ್ಟಕ್ಕೆ ನಿಮಗೆ 3 marks ಇರ್ತದೆ. Very important question. Coming to next problem, the boiling point of benzene is 353.23 Kelvin when 1.80 gram of a non-volatile solute was dissolved in 90 gram of benzene. The boiling point is raised to 354.11 Kelvin. Calculate the molecular mass or molar mass of the solute. Given Kb for benzene. Kb is nothing but abelioscopic constant. Okay na? That is 2.53 Kelvin kg per mole. ಓಕೆನಾ, ಸೊ ನಾನು ಥಿಯರಿ ಪಾರ್ಟ್ ಹೇಳಬೇಕಾದ್ರೆ ನಿಮಗೆ ಮಾಡಬೇಕಾದ್ರೆ ಹೇಳಿದ್ದೆ. ಸೊ ಕೆ ಬಿ ವ್ಯಾಲ್ಯೂ ನಮಗೆ ಬೇರೆ ಬೇರೆ ಸಾಲ್ವೆಂಟಿಗೆ ಬೇರೆ ಬೇರೆ ವ್ಯಾಲ್ಯೂ ಇರುತ್ತೆ, ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಇರುತ್ತೆ. ಸೊ ದಟ್ ವಿಲ್ ಬಿ ಗಿವನ್. ಓಕೆನಾ, ಸೊ ನಾವು given data, boiling point of pure benzene, that is TB naught. TB naught is equal to 353.23 Kelvin. Then TB is equal to 354.11 Kelvin. Okay na. Next, M1 again 78. Because molecular mass namigili benzene iradalva, so 78 gram per mole. Then W1 is equal to 90 gram, whereas W2 is equal to 1.80 gram. Then we have to find out M2, right? So we know that the expression, that is we know that M2 is equal to, ನಮಗಿಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಕೊಟ್ಟಿರೋದ್ರಿಂದ ನಾವು ಡೈರೆಕ್ಟಾಗಿ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಕನ್ಸಿಡರ್ ಮಾಡ್ಕೊಬೇಕು. ಐ ಮೀನ್ ಆ ಕಾಲಿಗೇಟಿವ್ ಪ್ರಾಪರ್ಟಿ, ದಟ್ ಈಸ್ M2 is equal to 1000 into W2 into KB divided by delta TB into W1. ಓಕೆನಾ, ಸೊ ಇಲ್ಲಿ ನಮಗೆ ಎಲ್ಲ ಗಿವನ್ ಇದೆ. ಡೆಲ್ಟಾ ಟಿ ಬಿ ವಿ ಹ್ಯಾವ್ ಟು ಫೈಂಡ್ ಔಟ್. ಸೊ ಡೆಲ್ಟಾ ಟಿ ಬಿ ದಟ್ ಈಸ್ ನಥಿಂಗ್ ಬಟ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ದಟ್ ಈಸ್ ಈಕ್ವಲ್ ಟು ಟಿ ಬಿ ಮೈನಸ್ ಟಿ ಬಿ ನಾಟ್ ಅಲ್ವಾ. ನಾವು ಎಕ್ಸ್ಪ್ರೆಷನ್ ಫೈಂಡ್ ಔಟ್ ಮಾಡಬೇಕಾದ್ರೆ ನಮಗೆ ಇದು ಇತ್ತು, ಡೆಲ್ಟಾ ಟಿ ಬಿ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಈಸ್ ಈಕ್ವಲ್ ಟು ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಸಲ್ಯೂಷನ್ ಮೈನಸ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿ ಪ್ಯೂರ್ ಸಾಲ್ವೆಂಟ್. ಓಕೆನಾ, ಸೊ ದಟ್ ಈಸ್ 354.11 minus 353.23. ಓಕೆನಾ, ಸೊ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ 0.88 Kelvin. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಈಸ್ 1000 ಇಂಟು W2 1.80 ಇಂಟು KB ಗಿವನ್ 2.53 whole divided by delta TB, that is 0.88 into W1 90. So you will get finally answer 57.5 gram per mole. Okay na, so this is the molar mass of the solute. ಅಂಡರ್ಸ್ಟ್ಯಾಂಡ್. ಸೊ ಏನಾಗುತ್ತೆ, ಡೈರೆಕ್ಟಾಗಿ ನಾವು ಗಿವನ್ ಡೇಟಾ ಬರ್ಕೊಂಡಿದ್ದೀವಿ, ನಮಗೆ ಡೇಟಾದಲ್ಲೇ ಬಾಯ್ಲಿಂಗ್ ಪಾಯಿಂಟ್ ಅಂತ ಕನ್ಫರ್ಮ್ ಆಗಿದೆ. ಸೊ ವಿ ಹ್ಯಾವ್ ಟು ಯೂಸ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಫಾರ್ಮುಲಾ, ಮೀನ್ಸ್ ಥ್ರೂ ದಟ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಮೋಲಾರ್ ಮಾಸ್. ಸೊ ಅದಾದಮೇಲೆ ಡೆಲ್ಟಾ ಟಿ ಬಿ ಫೈಂಡ್ ಔಟ್ ಮಾಡಿಕೊಂಡು ಫೈನಲಿ ನಾವು ಎಕ್ಸ್ಪ್ರೆಷನ್ ಬರ್ಕೊಂಡು ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ದಿ ಆನ್ಸರ್. ನೆಕ್ಸ್ಟ್ ವಿ ಹ್ಯಾವ್ ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ascorbic acid, that is vitamin C. The formula is C6H8O6 to be dissolved in 75 gram of acetic acid to lower its melting point by 1.5 degrees Celsius given Kf, that is 3.9 Kelvin kg per mole. Okay na, so this is the problem based on melting point, I mean lowering of
ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಸೊ ಅದ್ರ ಬೇಸ್ ಮೇಲೆ ಸೊ ಡೈರೆಕ್ಟಾಗಿ ಎಷ್ಟು ನಮಗೆ ಲೋ ಆಗಿದೆ ಅನ್ನೋದನ್ನ ಅವರೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಇನ್ಸ್ಟೆಡ್ ಆಫ್ ಪ್ಯೂರ್ ಸಾಲ್ವೆಂಟ್ದೆಷ್ಟು ಸೊಲ್ಯೂಷನ್ದೆಷ್ಟು ಅದು ಎಷ್ಟು ಲೋ ಆಗುತ್ತೆ ಅನ್ನೋದೆಲ್ಲ ನಾವು ಫೈಂಡ್ ಔಟ್ ಮಾಡೋದ್ರ ಬದಲು ಡೈರೆಕ್ಟಾಗಿ ಅವರು 1.5 ಅಷ್ಟು ವೇರಿಯೇಷನ್ ಲೋ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಡೈರೆಕ್ಟಾಗಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಓಕೆನಾ. ಸೊ ಫಸ್ಟ್ಲಿ ವಿ ಹ್ಯಾವ್ acetic acid, that is solute. So W1 is equal to 75 gram. Okay na, that is weight of the solvent acetic acid 75 gram, whereas M1 is equal to, so M1 ಎಷ್ಟಿದೆ ನಮಗೆ, ದಟ್ ಈಸ್ ascorbic acid. ನಾವು ಅದರದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಫೈಂಡ್ ಔಟ್ ಮಾಡಿದಾಗ ದಟ್ ಈಸ್ ವಿ ಆರ್ ಗೋಯಿಂಗ್ ಟು ಗೆಟ್, ಅಂದರೆ ಫಾರ್ಮುಲಾ ವೈಸ್ ನಾವು ನೋಡಿಕೊಂಡಾಗ, ಸಾರಿ ಸ್ಟೂಡೆಂಟ್ಸ್, ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ascorbic acid. ಸೊ ಹಿಯರ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಮಾಸ್ W2 ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮಾಸ್ ascorbic acid ಬಂದು ನಮಗೆ ಸಲ್ಯೂಟ್. ಓಕೆನಾ. ದೆನ್ ಅಸಿಟಿಕ್ ಆ್ಯಸಿಡ್ ಸಾಲ್ವೆಂಟ್. ಕನ್ಫ್ಯೂಸ್ ಮಾಡ್ಕೋಬೇಡಿ, ನಿಮಗೆ ಒಂದು ಚೂರು ಇಂಟರ್ಚೇಂಜ್ ಆದರೂ ನಿಮಗೆ ವ್ಯಾಲ್ಯೂ ತಪ್ಪು ಬರುತ್ತೆ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್, ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ascorbic acid. ಸೊ ನಾವೇನು ಮಾಡಬೇಕು, ಸಲ್ಯೂಟ್ W2 ಫೈಂಡ್ ಔಟ್ ಮಾಡಬೇಕು. ಇನ್ಸ್ಟೆಡ್ ಆಫ್ M2 W2 ಕೇಳಿದ್ದಾರೆ, ಫೈಂಡ್ ಔಟ್ ಮಾಡಬೇಕು. ಸೊ W1 75 ಇದೆ. ದೆನ್ ಮಾಸ್ ಆಫ್ ascorbic acid, molar mass of ascorbic acid, that is M2 ನಾವು we have a formula, that is C6H8O6. ಸೊ ಇದ್ರದ್ದು ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಮೋಲಾರ್ ಮಾಸ್ ಕ್ಯಾಲ್ಕುಲೇಟ್ ಮಾಡ್ಬೋದು ಅಲ್ವಾ. 12 into 6 plus 8 into 1 plus 6 into 16. ಓಕೆನಾ. ಸೊ ವಿ ಆರ್ ಗೋಯಿಂಗ್ ಟು ಗೆಟ್ 176 ಗ್ರಾಮ್ per mole. ಓಕೆನಾ. ಸೊ M2 ಗಿವನ್ ಆಯಿತಾ. ನೆಕ್ಸ್ಟು ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್, ದಟ್ ಈಸ್ ಡೆಲ್ಟಾ TF ವ್ಯಾಲ್ಯೂ, ದಟ್ ಈಸ್ ಗಿವನ್ 1.5 Kelvin. ಓಕೆನಾ. ನೆಕ್ಸ್ಟು ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ವಾಟ್ W2. ಸೊ W2 ಫೈಂಡ್ ಔಟ್ ಮಾಡಬೇಕು. ವಿ ಹ್ಯಾವ್ ಎ ಫಾರ್ಮುಲಾ, ದಟ್ ಈಸ್ ವಿ ನೋ ದಟ್ ಡೆಲ್ಟಾ TF is equal to KF into W2 into 1000 divided by M2 into W1. ಓಕೆನಾ. ಸೊ ಇಲ್ಲಿ ನಮಗೆ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಯಾವುದು, W2. ಸೊ ಡೈರೆಕ್ಟಾಗಿ ಫಾರ್ಮುಲಾ ಇಂಟರ್ಚೇಂಜ್ ಮಾಡ್ಕೋತೀನಿ, ದಟ್ ಈಸ್ ಡೆಲ್ಟಾ TF ಇಂಟು M2 ಇಂಟು W1 ಡಿವೈಡೆಡ್ ಬೈ KF ಇಂಟು 1000. ಓಕೆನಾ. ಸೊ ನೆಕ್ಸ್ಟು ಡೆಲ್ಟಾ TF ವ್ಯಾಲ್ಯೂ 1.5, M2 calculated molar mass, that is 176, W1 75, then KF given value 3.9 into 1000. Okay na. So on doing calculation we are going to get a value that is 5.08 gram. Okay na. So this is the weight of solute. ಓಕೆನಾ. ಇಲ್ಲಿ ನಮ್ಗೆ ಏನಾಗಿದೆ ಅಂತಂದರೆ ಮೋಲಾರ್ ಮಾಸ್ ಆಫ್ ಸಲ್ಯೂಟ್ ಬದಲು ವೆಯ್ಟ್ ಆಫ್ ಸಲ್ಯೂಟ್ ಕೇಳಿದ್ದಾರೆ. ಓಕೆನಾ. ಸೊ ವೆರಿ ಈಸಿ, ಜಸ್ಟ್ ನೀವೇನು ಮಾಡಬೇಕು ಅಂದರೆ ಫಾರ್ಮುಲಾನ ಇಂಟರ್ಚೇಂಜ್ ಮಾಡ್ಕೋಬೇಕಾಗುತ್ತೆ ಅಷ್ಟೆ. ಕಮಿಂಗ್ ಟು ನೆಕ್ಸ್ಟ್ ಪ್ರಾಬ್ಲಮ್, 200 cm³ ಆಫ್ aqueous solution of a protein contains 1.26 gram of the protein. The osmotic pressure of such a solution at 300 Kelvin is found to be 2.57 into 10 to the power minus 3 bar. Calculate the molar mass of protein. ಓಕೆನಾ. ಸೊ ಇಲ್ಲಿ ಏನಾಗಿದೆ, ದಿಸ್ ಪ್ರಾಬ್ಲಮ್ ಇಸ್ ಬೇಸ್ಡ್ ಆನ್ ಆಸ್ಮೋಟಿಕ್ ಪ್ರೆಷರ್. ಓಕೆನಾ. ಸೊ ಏನೇನು ಗಿವನ್ ಡೇಟಾ ಇದೆ ಫಸ್ಟ್ ಬರ್ಕೊಳ್ಳಿ. ಸಲ್ಯೂಷನ್, ಸೊ ಪೈ ವ್ಯಾಲ್ಯೂ that is 2.57 into 10 to the power minus 3. ಓಕೆನಾ. ಆಸ್ಮೋಟಿಕ್ ಪ್ರೆಷರ್
ಅಂತ ಅಲ್ಲಿ ಕೊಟ್ಟಿದ್ದಾರೆ. ದೆನ್ ಟೆಂಪ್ರೇಚರ್ 300 ಕೆಲ್ವಿನ್. ಓಕೆನಾ. ನೆಕ್ಸ್ಟು ವಿ ಹ್ಯಾವ್ ಅ ವಾಲ್ಯೂಮ್ ಎಷ್ಟಿದೆ 200 cm³ ಇದೆ. ಸೊ ವಾಲ್ಯೂಮ್ನ ನಾವು ಲೀಟರ್ಸಿಗೆ ಕನ್ವರ್ಟ್ ಮಾಡಬೇಕು. ದಟ್ ಈಸ್ 0.200 ಲೀಟರ್. ಓಕೆನಾ, ಅಥವಾ 0.2 ಲೀಟರ್ ಅಂತ ಹೇಳಿ ನಾವು ಬರ್ಕೊಬೋದು. ಸೊ ನೆಕ್ಸ್ಟು ವಿ ಹ್ಯಾವ್ ಆರ್ ವ್ಯಾಲ್ಯೂ ನಮಗೆ ಕಾನ್ಸ್ಟೆಂಟ್ ದಟ್ ಈಸ್ 0.083 ಲೀಟರ್ ಬಾರ್ ಪರ್ ಮೋಲ್ per Kelvin. ಓಕೆನಾ. So we know that the formula for osmotic pressure, okay na, osmotic pressure base ಮೇಲೆ we have to find out the molar mass, that is m2 is equal to w2 RT divided by pi V. Okay na. So here pi refers to osmotic pressure. W2 that is 1.26 gram. Okay na. W2 is equal to 1.26 gram. ಸೊ ಅಲ್ಲೇ ಕೊಟ್ಟಿದ್ದಾರೆ ಡೇಟಾ 1.26 ಇಂಟು ಆರ್ 0.083 ಇಂಟು ಟೆಂಪ್ರೇಚರ್ 300 ಡಿವೈಡೆಡ್ ಬೈ ಪೈ 2.57 ಇಂಟು 10⁻³ ದೆನ್ ವಾಲ್ಯೂಮ್ 0.200. ಓಕೆನಾ. ಸೊ ಆನ್ ಕ್ಯಾಲ್ಕುಲೇಟಿಂಗ್ ವಿ ಆರ್ ಗೋಯಿಂಗ್ ಟು ಗೆಟ್ ಅ ವ್ಯಾಲ್ಯೂ ದಟ್ ಈಸ್ 61.022 ಗ್ರಾಮ್ ಪರ್ ಮೋಲ್. ಸೊ ಮೋಲಾರ್ ಮಾಸ್ ಯೂನಿಟ್ ಬಂದು ಗ್ರಾಮ್ ಪರ್ ಮೋಲ್. ಕ್ಲಿಯರ್. ಸೊ ಬೈ ದಿಸ್ ವಿ ಕ್ಯಾನ್ ಸಾಲ್ವ್ ಮೋಲಾರ್ ಮಾಸ್ ಆಫ್ ಸಲ್ಯೂಟ್ ಫ್ರಮ್ 4 ಕ್ವಾಲಿಟೇಟಿವ್ ಪ್ರಾಪರ್ಟೀಸ್. ಓಕೆನಾ. ಸೊ ಇದೇ ರೀತಿ ನಿಮಗೆ ಇನ್ನೂ ತುಂಬ ಪ್ರಾಬ್ಲಮ್ಸ್ ಇದೆ. ಸೊ ಸ್ಟೂಡೆಂಟ್ಸ್, ದಿಸ್ ಈಸ್ ಅ ಪ್ರಾಬ್ಲಮ್ ಸೊ ಮಾರ್ಚ್ 2015. ಓಕೆನಾ. ಸೊ ಆ ಪೇಪರಲ್ಲಿ ಬಂದಿರೋ ಅಂಥದ್ದು. ಎ ಸಲ್ಯೂಷನ್ ಕಂಟೈನಿಂಗ್ 18 ಗ್ರಾಮ್ ಆಫ್ ನಾನ್ ವಾಲಟೈಲ್ ನಾನ್ ಎಲೆಕ್ಟ್ರೋಲೈಟ್ ಸಲ್ಯೂಟ್ ಈಸ್ ಡಿಸಾಲ್ವ್ಡ್ ಇನ್ 200 ಗ್ರಾಮ್ ಆಫ್ ವಾಟರ್, ಫ್ರೀಸಸ್ ಅಟ್ 272.07 ಕೆಲ್ವಿನ್. ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ಮಾಸ್ ಆಫ್ ದಿ ಸಲ್ಯೂಟ್ ಗಿವನ್ KF ವ್ಯಾಲ್ಯೂ ಆ್ಯಂಡ್ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್. ಓಕೆನಾ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ವ್ಯಾಲ್ಯೂಸ್. ಸೊ ಗಿವನ್ ಡೇಟಾ W2 is equal to 18 gram. So solute, don't confuse. So dissolved in anta bantade nodi, substance dissolved in. So substance anta bandaga that is solute, dissolved in that is the solvent. Okay na, neat ಆಗಿ ಅದನ್ನು ಬರ್ಕೋಬೇಕು. ನೀವು W1 W2 ಅದನ್ನೇ ಉಲ್ಟಾ ಮಾಡ್ಕೊಂಡ್ರು you won't get the answer. Clear. Then we have W1 that is weight of the solvent dissolved in 200 gram of water. Okay na. Next we have freezing point that is TF, freezes at ಅಂತ ಕೊಟ್ಟಿದ್ದಾರೆ. ಸೊ ಫ್ರೀಸಿಂಗ್ ಪಾಯಿಂಟ್ ಆಫ್ ಪ್ಯೂರ್ ವಾಟರ್ ದಟ್ ಈಸ್ 273 ಕೆಲ್ವಿನ್. ಪ್ಯೂರ್ ಸಾಲ್ವೆಂಟ್ TF ನಾಟ್. ಸೊ TF ಬಂದು ಸಲ್ಯೂಷನ್ದು 272.07 ಕೆಲ್ವಿನ್. ಓಕೆನಾ. ಸೊ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ದಟ್ ಈಸ್ ಪ್ಯೂರ್ ವಾಟರ್, ಪ್ಯೂರ್ ಸಾಲ್ವೆಂಟ್ ಅಂತ ಹೇಳ್ತೀವಿ. ಸೊ ಪ್ಯೂರ್ ಸಾಲ್ವೆಂಟ್ ಅಂತ ಬಂದಾಗ ದಟ್ ಈಸ್ 273. ನಾವು ಅದನ್ನು ನಾಟಿಂದ ರೆಪ್ರೆಸೆಂಟ್ ಮಾಡ್ತೀವಿ, TF ನಾಟಿಂದ. ಸೊ ಹಾಗಾಗಿ ಡೆಲ್ಟಾ TF ಫೈಂಡ್ ಔಟ್ ಮಾಡಬೇಕು. ಡೆಲ್ಟಾ TF ಈಸ್ ಈಕ್ವಲ್ ಟು ಡೈರೆಕ್ಟಾಗಿ ನಾವು 273 ಮೈನಸ್ 272.07 ಬರಿಬೋದಲ್ವಾ. ಸೊ ವಿ ಆರ್ ಗೋಯಿಂಗ್ ಟು ಗೆಟ್ 0.99 ಕೆಲ್ವಿನ್. ಕ್ಲಿಯರ್. So now we have a formula that is m2 is equal to 1000 into Kf into W2 divided by delta TF into W1. So 1000 into Kf value given 1.86, W2 18 divided by delta TF that is 0.99 into W1 200. Okay na. So on doing calculation you will get the answers 169.09 gram per mole. So this is the molar mass of solute. Next problem. So this is March 2014 problem. Okay na. March 2014 problem. So on dissolving the 2.34 gram of solute in 40 gram of benzene, the boiling point of a solution was higher than that of benzene by 0.81 Kelvin. Kb for benzene is 2.53 Kelvin kg per mole. We have to calculate the molar mass. So direct ಆಗಿ ನಾನು ಬರೀತೀನಿ. That is, we know that m2 is equal to
means this is based on the boiling point. Okay, now elevation in boiling point, m2 is equal to kb into w2 into 1000 divided by delta tb into w1. Okay na, so kb value kottidare, that is 2.53. w2 means dissolving solute, so 2.34 into 1000 divided by delta TB kottidare, that is higher than that of benzene by 0.81 into W1, that is 40 gram. Okay na? So finally you are going to get the answer 182.72 gram per mole. ಓಕೆನಾ, ಸೊ ಡೈರೆಕ್ಟಾಗಿನೂ ಮಾಡ್ಬೋದು, ಬಟ್ ನೀವು ಡೇಟಾನ ನೀಟಾಗಿ ಬರ್ಕೊಂಡು ಮಾಡಬೇಕಷ್ಟೇ. ಓಕೆನಾ, ಸೊ ಬಿಕಾಸ್ ಗಿವನ್ ಡೇಟಾಗೆ ನಿಮಗೆ ಮಾರ್ಕ್ಸ್ ಇರ್ತದೆ, ಆ್ಯಂಡ್ ಫಾರ್ಮುಲಾ, ದೆನ್ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಆನ್ಸರ್ ವಿತ್ ಯೂನಿಟ್. ಓಕೆನಾ, a solution containing 2.56 gram sulfur in 100 gram of CS2, okay na, carbon disulfide, gave a freezing point lowering of 0.383 Kelvin. Calculate the molar mass of sulfur molecule. Okay na, so ಇಲ್ಲಿ ನಮಗೆ again they had given formula, data, that is delta TF is equal to 0.383 Kelvin, then KF value given, that is 3.83 Kelvin kg per mole. Then we have, we know that formula M2 is equal to Kf into W2 into 1000 divided by delta TF into W1. Okay na, so Kf value 3.83 into W2, that is 2.56 into 1000 divided by delta TF value 0.383 into W1, that is 100 gram. So finally you are going to get 256 gram per mole. Okay na. Next, a solution containing 4.2 gram of an organic compound in 50 gram of acetone, showing an elevation of boiling point by 1.8 Kelvin. Determine the molecular mass of the organic compound. So molecular mass find out ಮಾಡಬೇಕು. So this is based on elevation in boiling point. So given Kb is equal to 1.71 Kelvin kg per mole. Okay na, so directly I will do. So we know that formula M2 is equal to 1000 Kb into W2 divided by W1 into delta TF. Okay na, sorry, delta TB, this is boiling point, no. So 1000 into Kb 1.71, W2 that is 4.2 divided by W1 50, delta TB that is 1.8. Okay na, so finally the answer is 79.8 gram per mole. Next question, an aqueous solution containing 2.4 gram of substance per 100 gram solvent shows an elevation of boiling point of 0.21 Kelvin. What is the molar mass of the substance? Kb for water is 0.52 Kelvin. So directly I will do, that is, we know that M2 is equal to 1000 Kb W2 divided by W1 into delta TB. Okay na, so 1000 into Kb 0.52, then W2 that is 2.4 gram divided by W1 100 into then delta TB, that is 0.21. So finally you are going to get 57.1 gram per mole. So next problem, calculate the osmotic pressure of a solution containing 4 gram of non-volatile solute of molar mass 150 gram per mole per 100 cm cube at 27 degree Celsius. Okay na, so here we know that formula osmotic pressure irodu, so pi is equal to, we have to calculate the osmotic pressure, right? So pi is equal to WRT divided by MV. Okay na, so
W that is 4 gram, I mean W2. Okay na, R value given 0.0821 into temperature 27 degree Celsius ಇದೆ. So we have to convert it for 27 degree plus 273. Okay na, that is 300 Kelvin. So 300 divided by M, that is 150, molar mass given 150, then V volume 100 cm cube ಇದೆ, we have to make it to liters. Okay na, 100 cm cube na ನಾವು liters ಗೆ ಮಾಡಿದ್ರೆ that is 0.1 liter. Okay na, 0.1. So ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಆದಮೇಲೆ you are going to get 6.568 ATM. Okay na, so pressure the unit ATM. Clear? So this is how we are going to calculate the molar mass and other components by using colligative properties. Okay na, so students, very important. So ಇದಾದಮೇಲೆ ನೆಕ್ಸ್ಟು ಅರೌಂಡ್ 5 ಪ್ರಾಬ್ಲಮ್ಸ್ ಹೋಮ್ವರ್ಕ್ ಕೊಡ್ತೀನಿ, you have to do yourself. Okay na. So this completes your chapter solution. Clear? So ಇಲ್ಲಿ ನಿಮಗೆ ಮೇನ್ ಕಾನ್ಸೆಪ್ಟ್ಸ್ ಇರೋದು ಕಾಲಿಗೇಟಿವ್ ಪ್ರಾಪರ್ಟೀಸ್ ಆ್ಯಂಡ್ ಇನಿಷಿಯಲಿ ನಿಮಗಿರೋದು ಯಾವುದು ರೌಲ್ಟ್ಸ್ ಲಾ, ಹೆನ್ರೀಸ್ ಲಾ ಆ್ಯಂಡ್ ಐಡಿಯಲ್ ಸೊಲ್ಯೂಷನ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್, ಅದ್ರದ್ದು ವೇರಿಯೇಷನ್ನು, ದೆನ್ ಹೌ ಡಿವಿಯೇಷನ್ ಅಕರ್ಸ್, ಐ ಮೀನ್ ಪಾಸಿಟಿವ್ ಡಿವಿಯೇಷನ್, ನೆಗೆಟಿವ್ ಡಿವಿಯೇಷನ್, ಇನ್ಕ್ಲೂಡಿಂಗ್ ಗ್ರಾಫ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ಇದಾದ ತಕ್ಷಣ ನಾನು ನ್ಯೂಮರಿಕಲ್ಸ್ ಏನು ಸಾಲ್ವ್ ಮಾಡಿದ್ದೀನಿ ಅದಷ್ಟು ನಾನು ಫೋಟೋ ಕಾಪಿ ಕಳಿಸ್ತೀನಿ. ದೆನ್ ಐ ವಿಲ್ ಗಿವ್ 5 ನ್ಯೂಮರಿಕಲ್ಸ್ ಫಾರ್ ಯುವರ್ ಹೋಮ್ವರ್ಕ್ ಆ್ಯಂಡ್ ಲೇಟರ್ ಐ ವಿಲ್ ಸೆಂಡ್ ದಿ important questions. Okay na.